ಫ್ರೆಂಡ್ಸ್, ಒಬ್ಬ ವ್ಯಕ್ತಿಯು ಅವನ ಜೀವನದಲ್ಲಿ ತುಂಬಾ ಸಕ್ಸಸ್ಫುಲ್ ಆಗುತ್ತಾನೋ ಅಥವಾ ಇಲ್ಲವೋ ಅನ್ನೋದನ್ನ ನಿರ್ಧರಿಸುವುದು ಅವನು ಫಾಲೋ ಮಾಡುವಂತಹ ಟೈನಿ ಹ್ಯಾಬಿಟ್ಸ್ ಅಥವಾ ತುಂಬಾ ಚಿಕ್ಕ ಹ್ಯಾಬಿಟ್ಸ್. ಫ್ರೆಂಡ್ಸ್, ಇಂದು ನಾನು ಎಂತಹ 10 ಟೈನಿ ಹ್ಯಾಬಿಟ್ಸ್ಗಳ ಬಗ್ಗೆ ಹೇಳುವವನಿದ್ದೇನೆ ಎಂದರೆ ಅವುಗಳನ್ನು ನೀವು ಫಾಲೋ ಮಾಡಿದ್ದೇ ಆದರೆ ನಿಮ್ಮ ಜೀವನ ಬದಲಾಗುವುದು ಖಂಡಿತ. ಹಾಗಾದರೆ ಆ ಟೈನಿ ಹ್ಯಾಬಿಟ್ಸ್ ಯಾವುವು ಅಂತೀರಾ? ನಂಬರ್ 1, ವೇಕಪ್ ಅರ್ಲಿ. ಹೌದು ಫ್ರೆಂಡ್ಸ್, ನೀವು ಬೆಳಿಗ್ಗೆ ಬೇಗ ಏಳುವುದರಿಂದ ನೀವು ತುಂಬಾ ಎನರ್ಜಿಯಿಂದ ಮತ್ತು ಉತ್ಸಾಹದಿಂದ ಕೂಡಿರುತ್ತೀರಿ. ಬೆಳಿಗ್ಗೆ ಎದ್ದೊಡನೆ ನಿಮ್ಮ ದಿನದ ಮುಖ್ಯ ಕೆಲಸಗಳನ್ನು ಮಾಡುವುದರಿಂದ ನೀವು ದಿನಪೂರ್ತಿ ರಿಲ್ಯಾಕ್ಸ್ ಆಗಿ ಇರುತ್ತೀರಿ. ನಂಬರ್ 2, ರೀಡ್ 10 pages ಆಫ್ ಅ ಬುಕ್. ಫ್ರೆಂಡ್ಸ್, ದಿನಾಲು ಒಂದು ಉತ್ತಮ ಬುಕ್ ನ 10 ಪೇಜಸ್ಗಳನ್ನು ಓದುವುದರಿಂದ ನಿಮ್ಮ ಬ್ರೈನ್ ನಲ್ಲಿ ಹೊಸ ಹೊಸ ನಾಲೆಜ್ ಶೇಖರಣೆಯಾಗಿ ಅದರಲ್ಲಿ ಹೊಸ ಐಡಿಯಾಸ್ಗಳ ಉಗಮವಾಗುತ್ತದೆ. ನಂಬರ್ 3, ರೈಟ್ ಅಬೌಟ್ ನ್ಯೂ ಐಡಿಯಾಸ್. ಫ್ರೆಂಡ್ಸ್, ನೀವು ಯಾವುದೇ ಫೀಲ್ಡ್ ನಲ್ಲಿದ್ದರೂ ಸರಿ, ನೀವು ದಿನಾಲು ನಿಮ್ಮಲ್ಲಿ ಬರುವ ಹೊಸ ಹೊಸ ಐಡಿಯಾಸ್ಗಳ ಬಗ್ಗೆ ಒಂದು ಪೇಜ್ ನಷ್ಟು ಬರೆಯಿರಿ. ಯಾರಿಗ್ ಗೊತ್ತು, ಇದರಿಂದ ದಿನಾಲು ನಿಮ್ಮ ಬ್ರೈನ್ ನಲ್ಲಿ ಬರುವ ಕೆಲವು ಐಡಿಯಾಸ್ಗಳ ಮೇಲೆ ಕೆಲಸ ಮಾಡಿದಾಗ ನೀವು ಮತ್ತೊಂದು ಫೀಲ್ಡ್ ನಲ್ಲಿ ದೊಡ್ಡದನ್ನು ಸಾಧಿಸಬಹುದು. ನಂಬರ್ 4, ಸ್ಟಾಪ್ ಕಂಪ್ಲೇನಿಂಗ್. ಫ್ರೆಂಡ್ಸ್, ನೀವು ಜಸ್ಟ್ ನಿಮ್ಮ ಸುತ್ತಮುತ್ತಲಿನ ಜನರನ್ನು ನೋಡಿ. ಅವರು ಯಾವಾಗಲೂ ಪ್ರತಿಯೊಂದು ವಿಷಯದ ಬಗ್ಗೆ ಕಂಪ್ಲೇಂಟ್ ಮಾಡುತ್ತಾ ಇರುತ್ತಾರೆ. ಅದು ಪಾಲಿಟಿಕ್ಸ್ ಆಗಿರಬಹುದು, ಸ್ಪೋರ್ಟ್ಸ್ ಆಗಿರಬಹುದು ಅಥವಾ ಮತ್ಯಾವುದೇ ಫೀಲ್ಡ್ ಆಗಿರಬಹುದು. ಸದಾ ಕಂಪ್ಲೇಂಟ್ ಮಾಡುವುದು ಒಂದು ನೆಗೆಟಿವ್ ಲೂಪ್ ಆಗಿದೆ. ನೀವು ಈ ನೆಗೆಟಿವ್ ಲೂಪ್ ನಿಂದ ಹೊರಬರಬೇಕಾದರೆ ಸದಾ ಕಂಪ್ಲೇಂಟ್ ಮಾಡುವುದನ್ನು ನಿಲ್ಲಿಸಬೇಕು. ನಂಬರ್ 5, ಇನ್ಕ್ರೀಸ್ ಫೈನಾನ್ಸಿಯಲ್ ನಾಲೆಜ್. ನಿಮ್ಮ ಜೀವನದ ಅತಿ ಮುಖ್ಯವಾದ ಭಾಗವೆಂದರೆ ಮನಿ ಅಥವಾ ಹಣ. ಹೀಗಾಗಿ ನೀವು ನಿಮ್ಮ ಹಣದ ಬಗ್ಗೆ ಎಚ್ಚರಿಕೆಯಿಂದಿರುವುದು ತುಂಬಾ ಮುಖ್ಯ. ಹೆಚ್ಚು ಫೈನಾನ್ಸ್ಗೆ ಸಂಬಂಧಿಸಿದ ವಿಷಯಗಳನ್ನು ತಿಳಿದುಕೊಂಡು ಹಣವನ್ನು ಮ್ಯಾನೇಜ್ ಮಾಡುವುದು ತುಂಬಾ ಅವಶ್ಯಕ. ನಂಬರ್ 6, ವಾಚ್ ಯುವರ್ ಟೈಮ್. ಹೌದು ಫ್ರೆಂಡ್ಸ್, ನೀವು ನಿಮ್ಮ ದಿನದ ಪ್ರತಿಯೊಂದು ನಿಮಿಷವನ್ನು ವಾಚ್ ಮಾಡುವುದು ತುಂಬಾ ಮುಖ್ಯ. ನಿಮ್ಮ ಜೀವನದ ಪ್ರಮುಖ ಭಾಗವಾದ ವೇಳೆಯನ್ನು ಸರಿಯಾಗಿ ಬಳಸಿಕೊಳ್ಳುತ್ತಿದ್ದೀರೋ ಅಥವಾ ಇಲ್ಲವೋ ಅಂತ ತಿಳಿದುಕೊಳ್ಳುವುದು ನಿಮ್ಮ ಒಂದು ಜವಾಬ್ದಾರಿಯಾಗಿದೆ. ನಂಬರ್ 7, ಗಿವ್ an hour ಟು ಲರ್ನ್ ಅ ನ್ಯೂ ಸ್ಕಿಲ್. ಹೌದು ಫ್ರೆಂಡ್ಸ್, ದಿನಾಲು ಒಂದೇ ರೀತಿಯ ಕೆಲಸಗಳನ್ನು ಮಾಡುವುದರಿಂದ ನಿಮಗೆ ಬೋರ್ ಆಗುವುದು ಸಹಜ. ಹೀಗಾಗಿ ದಿನದ ಒಂದು ನಿರ್ದಿಷ್ಟ ಗಂಟೆಯಲ್ಲಿ ಯಾವುದಾದರೊಂದು ಸ್ಕಿಲ್ ಕಲಿಯಲು ಪ್ರಯತ್ನಿಸಿ. ನಿಮ್ಮ ಬ್ರೈನ್ ಅತಿ ಹೆಚ್ಚು ಆಕ್ಟಿವ್ ಆಗಿರಬೇಕಾದರೆ ಹೊಸ ಸ್ಕಿಲ್ಗಳ ಕಲಿಯುವಿಕೆ ತುಂಬಾ ಅವಶ್ಯಕ. ಹೀಗೆ 1 ಗಂಟೆಯಲ್ಲಿ ಹೊಸ ಸ್ಕಿಲ್ ಕಲಿಯುವುದರಿಂದ ವೇಳೆಯ ಸದುಪಯೋಗವೂ ಆಗುತ್ತದೆ ಮತ್ತು ನಿಮ್ಮ ಬ್ರೈನ್ ನ ಟ್ರೈನ್ ಮಾಡಿದಂತೆಯೂ ಆಗುತ್ತದೆ. ನಂಬರ್ 8, ಕೌಂಟ್ 1 to 5. ಫ್ರೆಂಡ್ಸ್, ನೀವು ಪ್ರತಿಯೊಂದು ದಿನದಲ್ಲಿ ಅನೇಕ ಬಾರಿ ಸಿಟ್ಟಿಗೇಳುವುದು ಸಹಜ. ನಿಮ್ಮ ಸಿಟ್ಟು ಏನನ್ನು ಪ್ರತಿನಿಧಿಸುತ್ತೆ ಎಂದರೆ ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲ್ ನಲ್ಲಿ ಇಲ್ಲ ಅಂತ. ಹೀಗಾಗಿ ನೀವು ಯಾವ ಸಂದರ್ಭದಲ್ಲಿ ಸಿಟ್ಟಿಗೇಳುತ್ತೀರೋ ಆಗ ತಕ್ಷಣವೇ 0 ಇಂದ 5 ಕೌಂಟ್ ಮಾಡುವುದನ್ನು ಕಲಿತುಕೊಳ್ಳಿ. ಆಗ ನಿಮ್ಮ ಮೈಂಡ್ ನ ಚಿತ್ತ ಸಿಟ್ಟಿನಿಂದ ಕೌಂಟಿಂಗ್ ಕಡೆಗೆ ಸಾಗಿ ನಿಮ್ಮ ಸಿಟ್ಟು ಕಡಿಮೆಯಾಗುತ್ತದೆ. ನಂಬರ್ 10, ಶೋ ಕಂಪ್ಯಾಷನ್. ಹೌದು ಫ್ರೆಂಡ್ಸ್, ಇಂದಿನ ದಿನಗಳಲ್ಲಿ ಎಲ್ಲಿ ನೋಡಿದರೂ ಜನರು ಟೆನ್ಷನ್, ಆಂಗ್ಸೈಟಿ, ಪ್ರೆಷರ್ ನಿಂದ ಜೀವನವನ್ನು ಸಾಗಿಸುತ್ತಿದ್ದಾರೆ. ಜನರು ಪ್ರೀತಿ, ಕರುಣೆ ಎಂತ ಮಾನವೀಯ ಮೌಲ್ಯಗಳನ್ನು ಮರೆಯುತ್ತಿದ್ದಾರೆ. ಹೀಗಾಗಿ ನೀವು ಸಹ 10ರಲ್ಲಿ ಒಬ್ಬರಾಗಿರದೆ ಜನರನ್ನು, ಪ್ರಾಣಿಗಳನ್ನು ಪ್ರೀತಿಯಿಂದ ಕಾಣಿ. ಎಲ್ಲರನ್ನು ಕರುಣೆ ಕಾಣುವುದರ ಮೂಲಕ ಒಂದು ರೀತಿಯ ವಿಶ್ವ ಮಾನವತೆಯ ಸಂದೇಶವನ್ನು ಹರಡಿ. ಸೊ ಫ್ರೆಂಡ್ಸ್, ಮೇಲೆ ಹೇಳಿದಂತ 10 ಟೈನಿ ಹ್ಯಾಬಿಟ್ಸ್ ಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತೀರಂತ ಭಾವಿಸ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.